ನಮಸ್ಕಾರ. ಈ ದೇವಸ್ಥಾನಕ್ಕೆ ಕಾಲಿಟ್ಟು ನೋಡಿ, ಖಂಡಿತವಾಗ್ಲೂ ಜನ್ಮ ಜನ್ಮದಲ್ಲೇ ಸಾಲುಗಳು ಆಗಲ್ಲ ನಿಮಗೆ. ಒಂದು ಜನ್ಮ ಜನ್ಮದಲ್ಲೇ ದುಡ್ಡಿನ ಸಮಸ್ಯೆಗಳು ಖಂಡಿತವಾಗ್ಲೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮದು ಸಾಲ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ಬೇಗ ತೀರೇ ತೀರುತ್ತೆ. ಯಾಕೆಂದರೆ ಈ ಒಂದು ದೇವಸ್ಥಾನಕ್ಕೆ ಅತಿ ಹೆಚ್ಚು ಪಾಪ ಮಾಡಿದವರೇ ಹೋಗೋದು. ಅತಿ ಹೆಚ್ಚು 90% ಪಾಪ ಮಾಡಿದವರೇ ಈ ಒಂದು ದೇವಸ್ಥಾನಕ್ಕೆ ಹೋಗೋದು. ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಏಕೆಂದರೆ ಇವತ್ತು ಮನುಷ್ಯನಿಗೆ ಸಿಕ್ಕಾಬಟ್ಟೆ ಸಾಲಬಾಧೆಗಳು, ಸಿಕ್ಕಾಬಟ್ಟೆ ಸಾಲಬಾಧೆಗಳು. ಸಾಲಗಳು ಬೇಗ ತೀರಬೇಕಾ? ನೋಡ್ರಿ, ಪವರ್ಫುಲ್ ಪುಣ್ಯಕ್ಷೇತ್ರಕ್ಕೆ ಹೋಗಲೇಬೇಕು ನೀವು. ಮತ್ತು ದುಡ್ಡಿನ ಸಮಸ್ಯೆಗಳೇ ಬರಬಾರ್ದಪ್ಪ ಅಂತಂದರೆ ಈ ಪವರ್ಫುಲ್ ಕ್ಷೇತ್ರಕ್ಕೆ ನೀವು ಒಮ್ಮೆ ಆದರೂ ಹೋಗಿ ಬನ್ನಿ. ಇದು ತುಂಬ ವಿಸ್ಮಯಕಾರಿ ದೇವಸ್ಥಾನ, ತುಂಬ ಪವಾಡ ಸೃಷ್ಟಿ ಮಾಡುವಂಥ ದೇವಸ್ಥಾನ. ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡ್ಕೊಳ್ಳಿ, ಹೈಪ್ ಮಾಡ್ಕೊಳ್ಳಿ, ವಿಡಿಯೋ 2 ಸಾರಿ ಪ್ರೆಸ್ ಮಾಡಿ ಶೇರ್ ಮಾಡ್ಕೊಳ್ಳಿ. ಯಾವ ದೇವಸ್ಥಾನ ಅಂತ ಹೇಳೋದಕ್ಕಿಂತ ಮುಂಚೆ ಇದರದ್ದೊಂದು ಸ್ವಲ್ಪ ಪೌರಾಣಿಕ ಹಿನ್ನೆಲೆ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಯಾವಾಗ ಹೋಗಿ ಬರಬೇಕಂತ ಹೋಗಿ ಬನ್ನಿ ನೀವೇ, ಯಾವ ಟೈಮಲ್ಲಿ ಅಂತ ಹೇಳ್ತೀನಿ. ಪೌರಾಣಿಕ ಹಿನ್ನೆಲೆ ಏನು ಅಂತಂದರೆ, ದಕ್ಷ ಪ್ರಜಾಪತಿ ಮಹಾರಾಜ ಈ ಶಿವನನ್ನು ಮತ್ತು ಅವನ ಹೆಂಡತಿ ಸತೀದೇವಿಯನ್ನು, ಪಾರ್ವತೀದೇವಿಯನ್ನು ಅವಮಾನ ಮಾಡಬೇಕು ಅಂತ ಉದ್ದೇಶದಿಂದನೇ ಇಲ್ಲಿ ಯಾಗ ಯಜ್ಞನ ನಡೆಸ್ತಾ ಇರ್ತಾನೆ. ಈ ಒಂದು ಯಾಗ ಯಜ್ಞಕ್ಕೆ ಶಿವನನ್ನು ಮತ್ತು ಅವನ ಹೆಂಡತಿ ಸತಿ ಪಾರ್ವತೀದೇವಿಯನ್ನು ಆಹ್ವಾನ ಮಾಡಿರಲ್ಲ. ಆವಾಗ ಈ ದಕ್ಷ ಪ್ರಜಾಪತಿ ಮಹಾರಾಜನ ಮಗಳೇ ಈ ಸತಿ ಈ ಯಜ್ಞ ನೋಡೋದಕ್ಕೆ ಅಂತ ಅವರು ತಂದೆ ಮನೆಗೆ ಹೋಗ್ಬಿಡ್ತಾಳೆ. ಆವಾಗ ದಕ್ಷ ಪ್ರಜಾಪತಿ ಮಹಾರಾಜ ಈ ಸತಿ ದೇವಿಯನ್ನು ಅವಮಾನ ಮಾಡಿಬಿಡ್ತಾನೆ. ಈ ಅವಮಾನ ಮಾಡಿದಾಗ ಸತಿ ಅಲ್ಲಿ ಯಜ್ಞ ನಡೀತಿರುತ್ತಲ್ಲ, ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಕಳ್ಕೊಂಬಿಡ್ತಾಳೆ. ಆ ಸಂದರ್ಭದಲ್ಲಿ ಶಿವನಿಗೆ ಇದು ವಿಷಯ ಗೊತ್ತಾಗಿ ತನ್ನ ಜಡೆನ ಬಡಿದಾಗ ವೀರಭದ್ರ ಸೃಷ್ಟಿಯಾಗ್ತಾನೆ. ಆ ವೀರಭದ್ರ ದಕ್ಷ ಪ್ರಜಾಪತಿಯ ಮಹಾರಾಜನ ಒಂದು ತಲೆನ ಕಡಿದು ಬಿಡ್ತಾನೆ. ಆ ಸಂದರ್ಭದಲ್ಲಿ ಮತ್ತೆ ವಿಷ್ಣು ಬ್ರಹ್ಮದೇವ ಬಂದು ಶಿವನನ್ನು ಶಾಂತಗೊಳಿಸಿ, ತದನಂತರ ದಕ್ಷ ಪ್ರಜಾಪತಿ ಮಹಾರಾಜನಿಗೆ ಮೇಕೆ ತಲೆನ ಇಟ್ಬಿಟ್ಟು ಮತ್ತೆ ಪ್ರಾಣ ಉಳಿಸ್ತಾನೆ. ಆವಾಗ ದಕ್ಷ ಪ್ರಜಾಪತಿ ತಪ್ಪಾಯಿತು ಶಿವ ಅಂತ ಅಂದ್ಬಿಟ್ಟು ಕೇಳ್ಕಂತಾನೆ. ಈ ಒಂದು ಸಂದರ್ಭದಲ್ಲಿ ಈ ಹಿನ್ನೆಲೆಗಳು ಈ ರೀತಿ ಇದೆ. ಈ ಸ್ಥಳದಲ್ಲಿ ನೋಡ್ರಿ, ಇಷ್ಟೆಲ್ಲ ವಿಶೇಷತೆ ಇದೆ. ಈ ಸ್ಥಳಕ್ಕೆ ನೀವು ಒಮ್ಮೆ ನೀವು ಜನ್ಮದಲ್ಲಿ ಒಮ್ಮೆ ಆದರೂ ಹೋಗಿ ಬಂದರೆ ಜನ್ಮ ಜನ್ಮದಲ್ಲೇ ಸಾಲುಗಳು ಆಗಲ್ಲ, ಜನ್ಮ ಜನ್ಮದಲ್ಲೇ ದುಡ್ಡಿನ ಸಮಸ್ಯೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸಾಲುಗಳು ಎಷ್ಟೇ ಲಕ್ಷ ಕೋಟಿ ಸಾಲ ಇದ್ದರೂ ತೀರುತ್ತೆ. ಇದು ಕಾಡಿನ ಮಧ್ಯೆ ಬರುತ್ತೆ. ದಕ್ಷಿಣ ಕಾಶಿ ಅಂತ ಕರೀತಾರೆ. ಶಿವ ತಪಸ್ಸು ಮಾಡಿದ ಜಾಗ ಅಂತಾರೆ. ಈ ದಕ್ಷ ಪ್ರಜಾಪತಿ ಯಾಗ ಯಜ್ಞ ನಡೆಸಿರೋ ಅಂಥ ಒಂದು ಸ್ಥಳ. ಇಲ್ಲಿ ದೇವಸ್ಥಾನಕ್ಕೆ ಗುಡಿಸಲೇ ಇಲ್ಲಿ ದೇವಸ್ಥಾನ. ನೀರಿನ ನಡುವೆ ಇರುವ ಈ ಒಂದು ದೇವಸ್ಥಾನ ಇಲ್ಲಿ ಬಾವಲಿ ನದಿಯಲ್ಲಿ 3 ಬಾರಿ ಮುಳುಗಿ ಎದ್ದೇಳಬೇಕು. ಇಲ್ಲಿ ಕಲ್ಲು ಉಜ್ಜಿದರೆ ಗಂಧ ಸೃಷ್ಟಿಯಾಗುತ್ತೆ, ಭಸ್ಮ ಬರುತ್ತೆ, ಅದನ್ನು ಹಣೆಗೆ ಇಟ್ಕೋತಾರೆ. ಇದು ಬರೋದು
ಕೇರಳದ ಕಣ್ಣೂರು ಜಿಲ್ಲೆ, ಕಣ್ಣೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ಕೊಟ್ಟಿಯೂರು ಶಿವನ ದೇವಸ್ಥಾನ. ಇಲ್ಲಿ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ, ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನ ಅಂತ ಬರುತ್ತೆ. ಈ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ ತೆಗೆಯೋದು ವರ್ಷದಲ್ಲಿ 28 ದಿನ ಮಾತ್ರ. ನೋಡಿ, ಈ 2026ರಲ್ಲಿ ಮೇ 23ರಿಂದ ಓಪನ್ ಆಗಿದೆ. ಈ ತಿಂಗಳು ಜೂನು 24ರವರೆಗೆ ಇರುತ್ತೆ. ಗಂಡು ಮಕ್ಕಳು ಪುರುಷರು ಇಲ್ಲಿ ಹೋಗುವಾಗ ಪಂಚೆನ ಧಾರಣೆ ಮಾಡ್ಕೊಂಡು ಹೋಗ್ಬೇಕು. ಹೆಣ್ಣು ಮಕ್ಕಳಾದರೆ ಸೀರೆ ಚೂಡಿದಾರ ಮಾಮೂಲು ಧಾರಣೆ ಮಾಡ್ಕೊಂಡು ಹೋಗಬೇಕು. ಹೆಣ್ಣು ಮಕ್ಕಳಿಗೆ ಒಂದು ವಾರಕ್ಕಿಂತ ಮುಂಚೆನೇ ಈ ದೇವಸ್ಥಾನ ಸ್ಟಾಪ್ ಮಾಡಿಬಿಡ್ತಾರೆ, ಹೋಗಂಗಿಲ್ಲ ಹೆಣ್ಮಕ್ಳು. ಹೆಣ್ಮಕ್ಳಿಗೆ ಲಾಸ್ಟು ಜೂನ್ 20ನೇ ತಾರೀಕುವರೆಗೂ ಇರುತ್ತೆ. ಇನ್ನು ಉಳಿದವರು ಹೋಗ್ಬೋದು. ಅಕ್ಕರೆ ಕೊಟ್ಟಿಯೂರು ಶಿವನ ದೇವಸ್ಥಾನ ಅಂತೀವಿ. ವೈಶಾಖ ಮಹೋತ್ಸವ ಈಗ ನಡೀತಾ ಇದೆ, ಜೂನು 24ರವರೆಗೆ ಇರುತ್ತೆ. ಹೋಗಿ ಬನ್ನಿ. ಇದು ತುಂಬ ಪವರ್ಫುಲ್ಲು ದೇವಸ್ಥಾನ. ನೀವು ಹೋಗೋದಾದರೆ ಬೆಂಗಳೂರಿಂದನೂ ಹೋಗ್ಬೋದು. ಬೆಂಗಳೂರಿಂದ ಒಂದು 280 ಕಿಲೋಮೀಟ್ರ್ 290 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಒಂದು 165-167 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಕೇರಳದ ಕಣ್ಣೂರು ಜಿಲ್ಲೆ ಕೊಟ್ಟಿಯೂರು ದೇವಸ್ಥಾನ. ಅಕ್ಕರೆ ಕೊಟ್ಟಿಯೂರು ತೆಗೆಯೋದು ಬರೀ 28 ದಿನ ವರ್ಷದಲ್ಲಿ ಮಾತ್ರ. ಇಕ್ಕರೆ ಕೊಟ್ಟಿಯೂರು ವರ್ಷ ಪೂರ್ತಿ ಇರುತ್ತೆ. ಅಕ್ಕರೆ ಕೊಟ್ಟಿಯೂರಿನಲ್ಲಿ ವೈಶಾಖ ಮಹೋತ್ಸವ ಆದಾಗ ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನ ಓಪನ್ ಆಗಿರಲ್ಲ. ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ ಮುಗಿದಾದ್ಮೇಲೆ ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನ ಇರುತ್ತೆ. ಇಲ್ಲಿ ವಿಶೇಷತೆ ಉದ್ಭವ ಶಿವಲಿಂಗ ಇರೋದು. ಈ ಒಂದು ಶಿವನ ದೇವಸ್ಥಾನಕ್ಕೆ ಯಾವುದೇ ಥರ ಒಂದು ಗರ್ಭಗುಡಿ ಇರೋದಿಲ್ಲ. ಇಲ್ಲಿ ಗುಡಿಸಲೇ, ಇಲ್ಲಿ ಗರ್ಭಗುಡಿ ನೋಡ್ಬೋದು. ಕಾಡಿನ ಮಧ್ಯೆ ಇದೆ, ನಿಸರ್ಗದ ಮಡಿಲಲ್ಲಿ ಉದ್ಭವ ಮೂರ್ತಿಯಾಗಿ ಶಿವ ನೆಲೆಸಿದ್ದಾನೆ. ಅನುಕೂಲ ಇದ್ದವರು ಹೋಗಿ ಬನ್ನಿ. ಜನ್ಮದಲ್ಲೇ ಸಾಲ ಆಗಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ತೀರುತ್ತೆ. ಜನ್ಮದಲ್ಲೇ ದುಡ್ಡಿನ ಸಮಸ್ಯೆಗಳು ಬರೋದಿಲ್ಲ. ತುಂಬ ಪವರ್ಫುಲ್. ಬಾವಲಿ ನದಿ ನೋಡೋದಕ್ಕೆ ವಿಸ್ಮಯ. ಇಲ್ಲಿ ಅಕ್ಕರೆ ಕೊಟ್ಟಿಯೂರು ವೈಶಾಖ ಮಹೋತ್ಸವ ಈಗ ನಡೀತಿದೆ, ಜೂನು 24ರವರೆಗೆ. ಹೋಗಿ ಬನ್ನಿ, ಅನುಕೂಲಗಳು ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ತುಂಬ ಪವರ್ಫುಲ್ ದೇವಸ್ಥಾನ ಇದು. ಕೇರಳದ ಕಣ್ಣೂರಿನ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ. ನಮಸ್ಕಾರ.